ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ಈಗಾಗಲೇ ಕಾಡಿನಿಂದ ನಾಡಿಗೆ ಆನೆಗಳು ಕೂಡ ಆಗಮಿಸಿರುವಂಥದ್ದು. ಒಟ್ಟು 14 ಆನೆಗಳು ಈ ಬಾರಿ ದಸರಾದಲ್ಲಿ ಪಾಲ್ಗೊಳ್ತಾ ಇವೆ. ಪ್ರತಿನಿತ್ಯವೂ ಕೂಡ ಅವಕ್ಕೆ ತಾಲೀಮನ್ನ ನೀಡುವ ಮೂಲಕ ಈ ಪರಿಸರಕ್ಕೆ ಹೊಂದಿಕೊಳ್ಳುವಂತ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಇನ್ನ ನಮ್ಮ ಮೈಸೂರು ಅರಮನೆ ದಸರಾ ಹಬ್ಬಕ್ಕೆ ಮಧುವಣಗಿತ್ತಿಯಂತೆ ರೆಡಿ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಸುಣ್ಣ ಬಣ್ಣ ಬಳಿಯುವಂತ ಕಾರ್ಯ ಕೂಡ ಆಗ್ತಾ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ನಮ್ಮ ಮೈಸೂರು ಅರಮನೆ ಮಧುವಣಗಿತ್ತಿಯಂತೆ ರೆಡಿ ಆಗ್ತಾ ಇದೆ ದಸರಾ ಹಬ್ಬಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಮೈಸೂರು ಅರಮನೆ ಮುಂಭಾಗದಲ್ಲಿದ್ದೀವಿ ನಾವು. ನೀವಿದೀಗ ಕುಶಾಲ ತೋಪನ್ನ ನೋಡ್ತಾ ಇದ್ದೀರಾ. ಫಿರಂಗಿಗಳನ್ನ ಸ್ವಚ್ಛ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಕುಶಾಲ ತೋಪು ಅಂದ್ರೆ ವಿಜಯದಶಮಿ ಎಂದು ದಸರಾ ಹಬ್ಬದ ಕೊನೆಯ ದಿನ ಮೈಸೂರು ಅಂಬಾರಿ ಹೊತ್ತ ಗಜಗಾತ್ರದ ಆನೆಗೆ ಪುಷ್ಪಾರ್ಚನೆ ಮಾಡುವಂತ ಮೊದಲು ಹಾರಿಸುವಂತ 21 ಕುಶಾಲ ತೋಪುಗಳು. ಈ ಕುಶಾಲ ತೋಪು ಹಾರಿಸೋದು ಒಂದು ಸಾಂಪ್ರದಾಯಿಕ ವಿಧಿವಿಧಾನ ಆಗಿರುವಂಥದ್ದು. ಆ ಒಂದು ಶಬ್ದಕ್ಕೆ ಹೊಂದಿಕೊಳ್ಳುವಂತ ಕೆಲಸ ಕೂಡ ಮಾಡಲಾಗುತ್ತೆ. ಆನೆಗಳು ಆ ಶಬ್ದಗಳಿಗೆ ಹೊಂದಿಕೊಳ್ಳುವಂತ ಕೆಲಸ ಕೂಡ ಮಾಡಲಾಗುತ್ತೆ ಕುಶಾಲ ತೋಪನ್ನ ಸಿಡಿಸುವ ಮೂಲಕ. ಇದೀಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಎಲ್ಲಾ ಫಿರಂಗಿಗಳನ್ನ ಸ್ವಚ್ಛ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಆಯುಧ ಪೂಜೆ ದಿನ ಈ ಫಿರಂಗಿಗಳಿಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಅರಮನೆಯ ದರ್ಬಾರ್ ಹಾಲ್ ಆಗಿರ್ಬೋದು, ಆನೆ ಬಾಗಿಲಿನ ಬಳಿಯ ಚಾವಣಿ, ಗ್ಯಾಲರಿ ಸೇರಿದಂತೆ ಒಳ ಆವರಣದಲ್ಲಿ ಬಣ್ಣ ಬಳಿಯಲಾಗ್ತಾ ಇದೆ. ವಿದ್ಯುತ್ ದೀಪಗಳನ್ನ ದುರಸ್ತಿ ಮಾಡಲಾಗ್ತಾ ಇರುವಂತದ್ದು. ಇದಕ್ಕಾಗಿ 15 ಸಿಬ್ಬಂದಿಯನ್ನ ಒಳಗೊಂಡಂತಹ ಎಲೆಕ್ಟ್ರಿಷಿಯನ್ಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ. ಶೀಘ್ರದಲ್ಲೇ ಅರಮನೆ ಒಳ ಆವರಣದಲ್ಲಿ ದಸರಾ ಸಿದ್ಧತಾ ಕಾರ್ಯವನ್ನ ಪೂರ್ಣಗೊಳಿಸಲು ಅರಮನೆ ಮಂಡಳಿ ಕ್ರಮ ಕೈಗೊಂಡಿರುವಂತದ್ದು. ಅರಮನೆ ಆವರಣದಲ್ಲಿರುವಂತಹ ನಾನಾ ಉದ್ಯಾನವನಗಳಲ್ಲಿ ಕಳೆ ಗಿಡ ತೆರವು ಕಾರ್ಯವನ್ನು ಕೂಡ ಆರಂಭಿಸಲಾಗಿದೆ. ಅರಮನೆ ಮುಂಭಾಗ ಪಾರ್ಕ್ನಲ್ಲಿ ಹೂವಿನ ಕುಂಡಗಳ ಜೋಡಣೆ ಮಾಡೋದಕ್ಕೆ ನೆಲ ಅಗೆದು ಹದ ಮಾಡಲಾಗ್ತಾ ಇದೆ. ಅಲ್ಲದೆ ವಿದ್ಯುತ್ ದೀಪಗಳ ಕಂಬಗಳಿಗೆ ಬಣ್ಣ ಬಳಿಯುವಂತಹ ಕಾರ್ಯವೂ ಕೂಡ ನಡೀತಾ ಇರುವಂತದ್ದು. ದಸರಾ ಹಬ್ಬಕ್ಕೆ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ಮಧುವಣಗಿತ್ತಿಯಂತೆ ರೆಡಿ ಆಗ್ತಾ ಇರುವಂತದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಬಣ್ಣ ಬಳಿಯುವಂತಹ ಕೆಲಸ ಕೂಡ ಆಗ್ತಾ ಇದೆ. ಮೇಲ್ಭಾಗದಲ್ಲಿ ಧೂಳನ್ನು ಕೂಡ ತೆಗೆಯಲಾಗ್ತಾ ಇದೆ. ದಸರಾ ಹಬ್ಬಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಆಕರ್ಷಕವಾದಂತಹ ಸುಣ್ಣ ಬಣ್ಣಗಳು ಅರಮನೆಯ ಒಂದು ಅಂದವನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಹೀಗಾಗಿ ಕೆಲಸ ಕಾರ್ಯಗಳು ಕೂಡ ಭರದಿಂದ ಸಾಗ್ತಾ ಇರುವಂಥದ್ದು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಭರದ ತಯಾರಿ ಕೂಡ ಆರಂಭಗೊಂಡಿದೆ. ಮೈಸೂರು ಅರಮನೆಗೆ ಸುಣ್ಣ ಬಣ್ಣ ಬಳಿಯುವಂಥ ಕಾರ್ಯ ಆಗಿರ್ಬೋದು, ಕೆಟ್ಟೋಗಿರುವಂಥ ದೀಪಗಳನ್ನು ಬದಲಾವಣೆ ಮಾಡುವಂಥ ಕೆಲಸ ಕಾರ್ಯಗಳು ವೇಗವಾಗಿ ಸಾಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಅರಮನೆಯ ಮೇಲ್ಭಾಗದಲ್ಲಿ ಸುಣ್ಣ ಬಣ್ಣ ಬಳಿಯುವಂಥ ಕಾರ್ಯ ಕೂಡ ಆಗ್ತಾ ಇರುವಂಥದ್ದು. ಅರಮನೆಯ ಪ್ರಮುಖ ಪ್ರವೇಶ ದ್ವಾರಗಳು ಬಲರಾಮ, ಜಯರಾಮ ಮತ್ತು ಜಯಮಾರ್ತಾಂಡ ಗೇಟ್ಗಳಿಗೆ ನೂತನ ಬಣ್ಣದ ಲೇಪನ ನೀಡಲಾಗ್ತಾ ಇದೆ. ಗೋಡೆಗಳ ಮೇಲಿನ ಹಳೆಯ ಬಣ್ಣವನ್ನ ತೆಗೆಯಲಾಗ್ತಾ ಇದೆ. ನವೀಕರಿಸಿದ ಬಣ್ಣದ ಲೇಪನವನ್ನ ಮಾಡಲಾಗ್ತಾ ಇರುವಂಥದ್ದು. ಶಿಲ್ಪಗಳು, ಕಿಟಕಿಗಳ ಬಾಗಿಲುಗಳಾಗಿರ್ಬೋದು, ತೋರ್ಪಣ ಕಂಬಗಳು ಸೇರಿದಂತೆ ಅಲಂಕಾರಿಕ ಭಾಗಗಳಿಗೆ ವಿಶೇಷವಾಗಿ ಗಮನ ಹರಿಸಲಾಗ್ತಾ ಇದೆ. ದಸರಾ ಉತ್ಸವದ ವೇಳೆ ಲಕ್ಷಾಂತರ ಜನರ ಗಮನ ಸೆಳೆಯುವಂತ ಅರಮನೆಗೆ ಪೇಂಟಿಂಗ್ ಜೊತೆಗೆ ದೀಪಾಲಂಕಾರದ ಬದಲಾವಣೆ ಕೂಡ ಜೋರಾಗಿ ನಡೀತಾ ಇರುವಂಥದ್ದು. ಹಳೆಯ ಬಲ್ಬ್ಗಳನ್ನು ಬದಲಾಯಿಸಿ ಹೊಸ ಬೆಳಕು ಅಳವಡಿಸುವಂತ ಕಾರ್ಯ ಕೂಡ ನಡೀತಾ ಇದೆ. ರಾತ್ರಿ ವೇಳೆ ನಮ್ಮ ಮೈಸೂರು ಅರಮನೆ ಚಿನ್ನದ ಕೋಟೆಯಂತೆ ಹೊಳೆಯುವಂತೆ ಮಾಡಲಾಗ್ತಾ ಇದೆ. ಇನ್ನು ಈ ಬಾರಿ ಸಂರಕ್ಷಣಾ ಕಾರ್ಯಕ್ಕಾಗಿ ಕೋಟ್ಯಾಂತರ ರೂಪಾಯಿ ಕೂಡ ಮಂಜೂರು ಮಾಡಲಾಗಿರುವಂಥದ್ದು. ಅರಮನೆಗೆ ಶಾಶ್ವತವಾದಂತಹ ಸೌಂದರ್ಯ ಒದಗಿಸುವ ನಿಟ್ಟಿನಲ್ಲಿ ತಜ್ಞರಿಂದ ಕೆಲಸವನ್ನ ಮಾಡಲಾಗ್ತಾ ಇದೆ. ದಸರಾ ಹಬ್ಬದ ಆರಂಭಕ್ಕೂ ಮುನ್ನ ಎಲ್ಲಾ ಕೆಲಸಗಳನ್ನ ಪೂರ್ಣಗೊಳಿಸುವಂತಹ ಗುರಿಯನ್ನ ಹೊಂದಲಾಗಿರುವಂಥದ್ದು. ಹೀಗಾಗಿ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಭರದಿಂದ ಸಾಗ್ತಾ ಇದೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಅರಮನೆ ಮಧುವಣಗಿತ್ತಿಯಂತೆ ರೆಡಿ ಆಗ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಣ್ಣ ಬಣ್ಣ ಬಳಿಯುವಂತಹ ಕಾರ್ಯ ಭರದಿಂದ ಸಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಅಂಕಿತಾ, NJN TV ಮೈಸೂರು.